ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಒಂದು ನಾನ್ ವೆಜ್ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಬೇಗ ಮಾಡ್ಬೋದು. ಇಲ್ಲಿ ನಾನು ಫಸ್ಟೇ ಕಟ್ ಮಾಡೋದೆಲ್ಲ ತೋರಿಸಿಲ್ಲ, ಡೈರೆಕ್ಟ್ ಅಡುಗೆ ಮಾಡೋದೇ ತೋರಿಸಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಲಿವರ್ ಫ್ರೈ ಮಾಡೋಣ ಅಂತ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇ ಟೇಸ್ಟ್ ಇರೋದು. ಅದಕ್ಕೋಸ್ಕರ ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗಿದ್ದೀನಿ. ಅದಕ್ಕೆ ಗೊತ್ತಾಯ್ತಾ. ಸೊ ಇದು ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗಬೇಕು, ಅಲ್ಲಿ ಗಂಟ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸೊ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾವು ಬೇರೆ ಪದಾರ್ಥ ಹಾಕೋಣ. ಸೊ ಬನ್ನಿ, ಇವಾಗ ಏನು ಹಾಕ್ತೀನಿ ತೋರಿಸ್ತೀನಿ. ಈರುಳ್ಳಿ ಫ್ರೈ ಆಯಿತು. ಇವಾಗ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗಿದ್ದ ನಂತರ ಸ್ಪೈಸಸ್ ಹಾಕೋಣ, ಅಂದರೆ ಮಸಾಲೆ ಪದಾರ್ಥಗಳನ್ನ ಹಾಕ್ತೀನಿ. ಸೊ ಕೊನೆಯಲ್ಲಿ ನಾನು ಲಿವರ್ನ ಹಾಕೋದು. ಓಕೆ, ಫಸ್ಟು ಇವಾಗ ಮಸಾಲೆ ಪದಾರ್ಥ ಹಾಕೋಣ. ಈ ಹಾಕಿರೋ ಮಸಾಲೆ ಪದಾರ್ಥಗಳು ಏನೇನು ಹಾಕಿದ್ದೀನಿ ಅಂದರೆ ಧನಿಯಾ ಪುಡಿ, ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಆಮೇಲೆ ಪೆಪ್ಪರ್ ಪೌಡ್ರ್ ಆಯ್ತಲ್ವ, ಗರಂ ಮಸಾಲ, ಆಮೇಲೆ ಚಕ್ಕೆ ಲವಂಗ ಪುಡಿ. ಸೊ ಇದು ನಾನು ಚಕ್ಕೆ ಲವಂಗ ಪುಡಿ ಬಂದು ನಾನೇ ಮಾಡ್ಕೊಂಡಿರೋದು. ಈ ಥರ ಮಸಾಲೆ ಫುಲ್ಲು ಫ್ರೈ ಆದಮೇಲೆ ಈ ಸ್ಪೂನಲ್ಲೇ ಎಲ್ಲ ಅಳತೆ ಮಾಡಿ 1 ಟೇಬಲ್ ಸ್ಪೂನ್ ಎಲ್ಲ ಹಾಕಿರೋದು. ಆಮೇಲೆ ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿರೋದು. ಸೊ ಮಸಾಲೆ ಎಲ್ಲ ಡ್ರೈ ಆಗಿದೆ. ಈಗ ಒಂದು ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಮಸಾಲೆ ತುಂಬ ಡ್ರೈ ಆಗಿ ಸೀದೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಥರ ಬರುತ್ತೆ. ನಾನು ಉಪ್ಪೆಲ್ಲ ಹಾಕಾಯಿತು. ಇವಾಗ ಹೈ ಫ್ಲೇಮ್ ಇಟ್ಟಿದ್ದೀನಿ. ತುಂಬ ಜೋರಿ ಉರಿ ಇಡ್ಬೋದು, ಏನಾಗಲ್ಲ. ಸೊ ಇದು ಗ್ರೇವಿ ಥರ ಬೇಕಲ್ವ ನನಗೆ, ಅದಕ್ಕೋಸ್ಕರ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಸೊ ಇದು ಬೇಗ ಬೇಯ್ದೋಗುತ್ತೆ, 10 ನಿಮಿಷ ಸಾಕು ಇದು ಬೇಯೋಕ್ಕೆ, ಬೇಗ ಹಾಕ್ಬಿಡುತ್ತೆ. ಈ ಥರ ಬಾಣಲಿಲಿ ಮಾಡಿದ್ರೆ ತುಂಬ ಟೇಸ್ಟು, ಓಪನ್ ಬಾಣಲಿಲಿ ಮಾಡಿದ್ರೆ. ಅದಕ್ಕೆ ನಾನು ಈ ಥರ ಗ್ರೇವಿ ಎಲ್ಲ ಬಾಣಲಿಲೇ ಮಾಡ್ಕೊಳ್ಳೋದು. ನೀವು ಬಾಣಲಿಲಿ ಮಾಡಿ ಟ್ರೈ ಮಾಡಿ. ಸೊ ಬೇಯ್ತಾ ಇದೆ ನೋಡಿ, ಒಂದು 10 ನಿಮಿಷ ಬೇಯಬೇಕಿದು. ಇಲ್ಲಿ ನಾನು ಹಾಕಿರೋ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಈ ಥರ ಅವಾಗ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು, ಯಾಕಂದರೆ ತಳ ಅಂಟೋ ಥರ ಇರುತ್ತೆ, ಅದಕ್ಕೇ. ಸೊ ನಿಮ್ಗೆ ಹಂಗೆ ಅನಿಸಿದ್ರೆ ನೀವು ಉರಿ ಕಮ್ಮಿ ಮಾಡ್ಕೊಬೋದು. ಸೊ ಬೇಗ ಹಾಕಬೇಕಂದ್ರೆ ಉರಿ ಜಾಸ್ತಿನೇ ಇಟ್ಬಿಟ್ಟು ಅಲ್ಲಿ ಸ್ಟವ್ ಮುಂದೆನೇ ಇರಬೇಕಾಗುತ್ತೆ. ಸೊ ಇದೆಲ್ಲ ಬೇಗ ಬೆಂದೋಗುತ್ತೆ, ಲಿವರ್ ಅಲ್ವಾ. ಸೊ ಇದು ತುಂಬ ಹೆಲ್ತ್ಗೂ ಒಳ್ಳೆಯದು. ಮತ್ತು ವಯಸ್ಸಾದವ್ರು ಇರ್ತಾರಲ್ಲ, ಅವ್ರಿಗಂತೂ ಇವಾಗ ಮಾಂಸ ತಿನ್ನೋಕ್ಕಾಗಲ್ಲ, ಅಂಥವ್ರಿಗೆ ಇದು ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ನೋಡಿ, ಗ್ರೇವಿ ಥರ ಬರ್ತಾ ಇದೆ. ಸೊ ಇದನ್ನು ಚಪಾತಿ, ಪೂರಿ, ದೋಸೆ, ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಇದು 1 ಟೈಮ್ಗಲ್ವಾ, ಅದಕ್ಕೋಸ್ಕರ ನಾನು ಗ್ರೇವಿ ಥರನೇ ಗಟ್ಟಿಯಾಗಿ ಮಾಡ್ತಾ ಇರೋದು. ಹಿಂಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಐತೆ, ಗ್ರೇವಿ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಸವಿಯಲು ಸಿದ್ಧ. ನೋಡಿ, ಲಿವರು ಸೂಪರಾಗಿದೆ. ಇದನ್ನು ಮಕ್ಳಿಗೂ ಅನ್ನದ ಜೊತೆ ಕಲಿಸ್ಬಿಟ್ಟು ಚೂರು ಮಾಡೋಕ್ಕೆ ತಿನ್ಸಿದ್ರೆ ಮಕ್ಳಿಗೂ ರೂಢಿ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ ಇದು, ರುಬ್ಬಂಗಿಲ್ಲ ಏನಿಲ್ಲ, ಎಷ್ಟು ಬೇಗ ಆಗುತ್ತೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚಪಾತಿಗೆ ಲಿವರ್ ಗ್ರೇವಿನ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಅದ್ಭುತವಾಗಿದೆ. ಮಾಂಸನೂ ಕೂಡ ಬೆಂದಿದೆ ನೋಡಿ, ಎಷ್ಟು ಬಿಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸಖತ್ತಾಗಿದೆ. ಮಸಾಲೆ ಅಂತೂ ಚೆನ್ನಾಗಿ ಹಿಡಿದಿದೆ. ಎಷ್ಟು ಬೇಗ ಆಯ್ತಲ್ಲ, ನೋಡ್ತಾ ಇದ್ದೀರಲ್ಲ. ಮುದ್ದೆಗೂ ಚೆನ್ನಾಗಿರುತ್ತೆ ಇದು. ನಾನು ಚಪಾತಿ ಮಾಡಿದ್ದೆ, ಸೊ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಲಿವರ್ ಗ್ರೇವಿ ಮಾಡ್ಕೊಂಡಿದ್ದು. ನೀವು ಒಂದು ಸತಿ ಮನೇಲಿ ಮಾಡಿ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಎಲ್ಲರಿಗೂ ಶುಭರಾತ್ರಿ.